ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ಗೆ. PC, PSA, KPSC, ಗ್ರೂಪ್ ಸಿ ಮುಂತಾದ ಎಕ್ಸಾಮ್ನಲ್ಲಿ ಜನರಲ್ ಸೈನ್ಸ್ ಟಾಪಿಕ್ ಅನ್ನೋದು ತುಂಬ ಮ್ಯಾಟ್ರ್ ಆಗಿರುವಂಥದ್ದು. ಈ ಮುಂಚೆ ಏನು ಮಾಡ್ತಿದ್ರು ಅಂತಂದರೆ ಕಾನ್ಸೆಪ್ಟ್ ವೈಸ್ ಕೇಳ್ತಿದ್ರು. ಹೆಂಗಂತಂದ್ರೆ ನೀರು ಅಂದ್ರೇನು, ಮತ್ತು ಜೀವಕೋಶಗಳಾಗಿರ್ಬಹುದು ಅಥವಾ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಮುಂತಾದ ಇಂಥ ಕಾನ್ಸೆಪ್ಟ್ ವೈಸ್ ಕೇಳ್ತಿದ್ರು. ಇವಾಗೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಸ್ಟೆಪ್ ಮ್ಯಾಲೆ ಹೋಗ್ಲತ್ತಾರ. ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಹೆಂಗಂತಂದ್ರೆ ಸಿದ್ಧಾಂತಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಪ್ರಮುಖ ಅನ್ವೇಷಣೆಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಮತ್ತು ಅಧ್ಯಯನಗಳಾಗಿರ್ಬೋದು ಈ ಪ್ರಶ್ನೆಗಳನ್ನು ದಿನ ಕೇಳ್ತಿದ್ದೇನೆ. ಸೊ ನೀವು ಫಸ್ಟ್ ಜನರಲ್ ಸೈನ್ಸ್ ಟಾಪಿಕ್ ತೊಗೊಂಡಿರೋ ಇಂಟೆನ್ಷನ್ ಅಂದರೆ ನೀವು ಫಸ್ಟು ಪರ್ಫೆಕ್ಟಾಗಿ ಫಸ್ಟು ನಮಗೆ ಗೊತ್ತಿರೋ ಕ್ವಶನ್ಸ್ನ ಫಸ್ಟು ಸಾಲ್ವ್ ಮಾಡಬೇಕು. ಸೊ ಟಾರ್ಗೆಟಿಗೆ ರೀಚ್ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತಿನ ದಿನದ ಜನರಲ್ ಸೈನ್ಸ್ನ ಟಾಪಿಕ್ ಬಂದುಬಿಟ್ಟು ನೈಸರ್ಗಿಕ ಆಮ್ಲ ಅಂದರೆ ನ್ಯಾಚುರಲ್ ಆ್ಯಸಿಡ್ಸ್. ಈ ಎಲ್ಲ ವಸ್ತುಗಳಲ್ಲಿ ಏನಿರ್ತದಂತಂದ್ರೆ ಕಾರ್ಬನ್ ಇರ್ತದೆ. ಸೊ ಹಾಗೆಯೇ ಎಲ್ಲ ಆಮ್ಲಗಳಲ್ಲಿ ಏನು ಕಡ್ಡಾಯವಾಗಿರ್ತದೆ ಅಂತಂದರೆ ಹೈಡ್ರೋಜನ್ ಇರ್ತದೆ. ಹೈಡ್ರೋಜನ್ ಅಂದರೆ ಜಲಜನಕ ಇರ್ತದೆ. ಎಲ್ಲ ಆಮ್ಲಗಳಲ್ಲಿ ಕಾರ್ಬನ್ ಇರ್ತದೆ. ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಜಲಜನಕ ಮತ್ತು ಸಾರಜನಕಕ್ಕೆ ಕನ್ಫ್ಯೂಷನ್ ಆಗ್ತದೆ. ಜಲಜನಕ ಅಂದರೆ ಹೈಡ್ರೋಜನು, ಸಾರಜನಕ ಅಂದರೆ ನೈಟ್ರೋಜನು. ಸೊ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದು ಯಾವುದು ಅಂತಂದರೆ ಸಾರಜನಕ. ಸೊ ನೈಟ್ರೋಜನು, ಸೆಕೆಂಡ್ ಬಂದುಬಿಟ್ಟು ಆಕ್ಸಿಜನು, ಥರ್ಡ್ ಬಂದುಬಿಟ್ಟು ಆರ್ಗನು, ಫೋರ್ತ್ ಬಂದುಬಿಟ್ಟು ಕಾರ್ಬನ್ ಡೈಆಕ್ಸೈಡ್. ಹೀಗೆ ಆರ್ಡರ್ ವೈಸಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನಾವು ವಾಯುಗುಣ ಕಾನ್ಸೆಪ್ಟಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇವತ್ತಿನ ಬಂದುಬಿಟ್ಟು ಜೈವಿಕ ಪದಾರ್ಥಗಳಲ್ಲಿ ಯಾವ ಆಮ್ಲಗಳನ್ನು ಒಳಗೊಂಡಿರ್ತದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ನಾವು ಡೈಲಿ ಜನರಲ್ ಸೈನ್ಸ್ ಅಂತಂದ್ರೇ ದಿನನಿತ್ಯ ಯೂಸ್ ಮಾಡುವಂಥ ಸೈನ್ಸು. ಸೊ ಡೈಲಿ ನಾವು ಯೂಸ್ ಮಾಡುವಂಥ ಹಣ್ಣು ಯಾವುದು ಅಂತಂದರೆ ಕಿತ್ತಾಳೆ ಹಣ್ಣು. ಆ ಕಿತ್ತಾಳೆ ಹಣ್ಣಿನಲ್ಲಿರುವಂತಹ ಆ್ಯಸಿಡ್ ಯಾವುದು ಅಂತಂದರೆ ಸಿಟ್ರಿಕ್ ಆ್ಯಸಿಡ್ ಇರುವಂಥದ್ದು. ಸೊ ನಾವು ದಿನಾಲು ಯೂಸ್ ಮಾಡುವಂಥ ಕಿತ್ತಾಳೆ ಹಣ್ಣಲ್ಲಿ ಕಂಡುಬರುವಂತಹ ಆ್ಯಸಿಡ್ ಯಾವುದು, ಆಮ್ಲ ಯಾವುದು ಅಂತಂದರೆ ಸಿಟ್ರಿಕ್ ಆ್ಯಸಿಡನ್ನು ಒಳಗೊಂಡಿರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನಿಂಬೆಹಣ್ಣು ನಾವು ಡೈಲಿ ದಿನನಿತ್ಯವಾಗಿ ಯೂಸ್ ಮಾಡ್ತೀವಿ. ನಿಂಬೆಹಣ್ಣಿನಲ್ಲೂ ಕೂಡ ಏನಿರ್ತದೆ ಅಂತಂದರೆ ಸಿಟ್ರಿಕ್ ಆ್ಯಸಿಡನ್ನು ಒಳಗೊಂಡಿರುವಂಥದ್ದು. ಸೊ ನಂತರ ಬಂದುಬಿಟ್ಟು ನೆಲ್ಲಿಕಾಯಿ ಮತ್ತು ಅನಾನಸ್, ಈ ನಾಲ್ಕರಲ್ಲೂ ಕೂಡ ಏನನ್ನು ಒಳಗೊಂಡಿರ್ತದೆ ಅಂತಂದರೆ ಸಿಟ್ರಿಕ್ ಆ್ಯಸಿಡನ್ನು ಒಳಗೊಂಡಿರುವಂಥದ್ದು. ಸೊ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೆಲ್ಲಿಕಾಯಿ, ನಿಂಬು, ಅನಾನಸ್, ಕಿತ್ತಾಳೆಯಲ್ಲಿ ಈ ನಾಲ್ಕರಲ್ಲೂ ಕೂಡ ಕಂಡುಬರುವಂತಹ ಆ್ಯಸಿಡ್ ಯಾವುದು ಅಂತಂದರೆ ಸಿಟ್ರಿಕ್ ಆ್ಯಸಿಡ್. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕಿತ್ತಾಳೆ ಹಣ್ಣು, ನಿಂಬೆಹಣ್ಣು ತುಂಬ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೊಮೊಟೊದಲ್ಲಿ ಕಂಡುಬರುವಂಥದ್ದು ಆಮ್ಲ ಯಾವುದು ಅಂತಂದರೆ ಅಸ್ಕಾಲಿಕ್ ಆ್ಯಸಿಡ್. ನಂತರ ಬಂದುಬಿಟ್ಟು ತುಂಬ ಸರಿ ಕ್ವಶನ್ಸನ್ನು ಕೇಳಿದ್ದಾನೆ, ಪದೇ ಕೇಳಿದ್ದಾನೆ, ಎಲ್ಲ ಲೆಕ್ಕಕ್ಕೆ ಇಲ್ಲದಷ್ಟು ಬಾರಿ ಕ್ವಶನ್ಸನ್ನು ಕೇಳಿದ್ದಾನೆ. ಅದು ಯಾವುದು ಅಂತಂದರೆ ವಿನೆಗರಲ್ಲಿ ಕಂಡುಬರುವಂತಹ ಆಮ್ಲದ ಹೆಸರು ಯಾವುದು ಅಂತಂದರೆ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆಮ್ಲವು ತುಂಬ ಬಾರಿ ಕ್ವಶನ್ಸ್ ಕೇಳಿದ್ದಾನೆ. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇರೋದು. ಬಿಟ್ಟು ನಾವು ಯೂಸ್ ಮಾಡುವಂತಹ ಡೈಲಿ ತರಕಾರಿಗಳಲ್ಲಿ ಟೊಮೊಟೊ ಬಂದುಬಿಟ್ಟು ಆ ಟೊಮೊಟೊದಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಅಂತಂದರೆ ಅದು ಅಸ್ಕಾಲಿಕ್ ಆ್ಯಸಿಡು. ನಂತರ ಮೊಸರು ಯೂಸ್ ಮಾಡ್ತೀವಲ್ಲ ಡೈಲಿ, ಮೊಸರಾಗಲಿ ಹಾಲಿನ ಪದಾರ್ಥ ಏನೇ ಬರಲಿ, ಡೈರೆಕ್ಟ್ಲಿ ಆಗಲಿ ಅಥವಾ ಇಂಡೈರೆಕ್ಟ್ಲಿ ಆಗಲಿ ಏನೇ ಕಂಡು ಬರಲಿ, ಮೊಸರಿನಲ್ಲಿ ಕಂಡುಬರುವಂತಹ ಆಮ್ಲದ ಹೆಸರು ಏನು ಅಂತಂದರೆ ಅದು ಲ್ಯಾಕ್ಟಿಕ್ ಆ್ಯಸಿಡ್. ಈ ಪಕ್ಷಿಗಳ ಇಕ್ಕೆ ಕಂಡುಬರುತ್ತಲ್ಲ, ಆ ಪಕ್ಷಿಗಳ ಇಕ್ಕೆಯಲ್ಲೂ ಕಂಡುಬರೋದು ಯೂರಿಕ್ ಆ್ಯಸಿಡ್. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹುಣಸೆ ಹಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಅಂತಂದರೆ ನಾವು ದಿನನಿತ್ಯ ಬೇಳೆಗೆ ಯೂಸ್ ಮಾಡುವಂಥ ಹುಣಸೆ ಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಅಂದರೆ ಟಾರ್ಟರಿಕ್ ಆ್ಯಸಿಡ್. ಇರುವೆ, ಜೇನುನೊಣ ಕಣಿತ, ಕೀಟ ಮತ್ತು ಕೀಟಗಳಲ್ಲಿ ಇವೆಲ್ಲ ಕಂಡುಬರುವಂಥದ್ದು ಯಾವುದು ಅಂತಂದರೆ ಮಿಥನೋಯಿಕ್ ಆ್ಯಸಿಡ್. ನಂತರ ಬಂದುಬಿಟ್ಟು ತುರಿಕೆ ಗಿಡದ ಎಲೆಯ ಸೋಂಕು ನಮ್ಗೆ ಮುಟ್ಟಿತು ಅಂತಂದರೆ ನಮಗೆ ತುರ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಾ, ಅಲ್ಲಿ ಅಲರ್ಜಿ ಫೀಲ್ ಆಗಿಬಿಡುತ್ತೆ, ಇರಿಟೇಷನ್ ಫೀಲ್ ಆಗುತ್ತೆ. ಆ ಇರಿಟೇಷನ್ಗೆ ಕಾರಣ ಏನು ಅಂತಂದರೆ ಮೆಥನೋಯಿಕ್ ಆ್ಯಸಿಡ್ನ ಮೂಲಕ ನಮಗೆ ತುರಿಕೆ ಉಂಟಾಗ್ಲಿಕ್ಕೆ ಕಾರಣ ಆಗಿರುತ್ತೆ. ತುರಿಕೆ ಅಂದರೂ ಕೂಡ ಕೀಟ ಅಂತಲೇ ನೆನ್ಪಿಟ್ಕೋರಿ. ಕೀಟ ಆಗಲಿ
ತುರಿಕೆ ಗಿಡದ ಎಲೆಯ ಸೋಂಕಾಗಲಿ ಅಥವಾ ಇರುವೆ ಕಚ್ಚಿದಾಗ ಅಥವಾ ಜೇನುನೊಣ ಏನೇ ಕಚ್ಚಲಿ ನಮಗೆ ಕಂಡುಬರುವಂಥದ್ದು ಅಲ್ಲಿ ರಿಲೀಸ್ ಆಗಿರುವಂತಹ ಆ್ಯಸಿಡ್ ಯಾವುದು ಅಂದರೆ ಮೆಥನೋಯಿಕ್ ಆ್ಯಸಿಡ್. ಮಣ್ಣಿನಲ್ಲಿ ಕಂಡುಬರುವಂಥ ಆ್ಯಸಿಡ್ ಯಾವುದು ಅಂತಂದರೆ ಅದು ಹ್ಯೂಮಿಕ್ ಆ್ಯಸಿಡ್. ಮಳೆ ನೀರಿನಲ್ಲಿ ಕಂಡುಬರುವಂತಹ ಆ್ಯಸಿಡ್ ಯಾವುದು ಅಂತಂದರೆ ಕಾರ್ಬೋನಿಕ್ ಆ್ಯಸಿಡ್. ಇವಾಗ ಸೋಡಾ ಅದು ತಂಪು ಪಾನೀಯ ಯೂಸ್ ಮಾಡಿದಾಗ ಈಗ ಸೋಡಾ ಆಗಲಿ ಮತ್ತು ಕೋಕೋ ಕೋಲಾ ಇಂಥವು ಏನೇ ಯೂಸ್ ಮಾಡ್ತೀವಲ್ಲ ಒಂದು ಸುಸ್ ಅಂತೇಳಿ ಸೌಂಡ್ ಬರುತ್ತಲ್ಲ, ಅದಕ್ಕೆ ಕಾರಣನೇ ಈ ಕಾರ್ಬೋನಿಕ್ ಆ್ಯಸಿಡ್ ಆಗಿರುತ್ತೆ. ಮಳೆ ನೀರಿನಲ್ಲೂ ಕೂಡ ಕಾರ್ಬೋನಿಕ್ ಆ್ಯಸಿಡೇ ಇರುವಂಥದ್ದು. ಅವಾಗೇ ಹೇಳಿದ್ದೀನಲ್ಲ, ಮೂಳೆಗಳ ಸಂದಿನಲ್ಲೂ ಕೂಡ ಯೂರಿಕ್ ಆ್ಯಸಿಡ್ ಕಂಡುಬರೋದು. ಮತ್ತು ಪಕ್ಷಿಗಳ ಇಕ್ಕೆಯಲ್ಲಿ ಕೂಡ ಏನು ಕಂಡುಬರುವಂಥದ್ದು ಅಂತಂದರೆ ಯೂರಿಕ್ ಆ್ಯಸಿಡ್ ಕಂಡುಬರುವ. ಸ್ನಾಯುಗಳು ಆಯಾಸಗೊಂಡಾಗ ಯಾವ ಆ್ಯಸಿಡ್ ಇರ್ತದೆ ಅಂತಂದರೆ ಲ್ಯಾಕ್ಟಿಕ್ ಆ್ಯಸಿಡ್. ಇವುಗಳು ನಮ್ಮ ಬಾಡಿ ಒಳಗೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಯಿತು ಅಂದ್ರೆ ಸ್ನಾಯು ಮುರಿದಾಗ ಅಥವಾ ಏನಾದರೂ ಮೂಳೆ ಮುರಿತು ಅಂತಿಕೋರಿ, ನಮಗೆ ಹೊಟ್ಟೆ ಪೇನ್ ಆಯಿತು ಅಂತಂದರೆ ಏನೇ ನೋವಿನ ಫೀಲ್ ಆಗಿತ್ತು ಅಂತಂದರೆ ಅಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಇರ್ತದೆ ಅಂತ ಅರ್ಥ. ಸೊ ಕ್ಯಾಲ್ಸಿಯಂ ಎದ್ರಲ್ಲಿ ಕಂಡು ಬರ್ತದಂದ್ರೆ ಹಾಲಿನಲ್ಲಿ ಕಂಡು ಬರುವಂಥದ್ದು. ಹಾಲು ಮೊಸರಿನಲ್ಲಿ ಏನು ಕಂಡು ಬರುತ್ತದೆ ಅಂತ ನಾವು ಹಿಂದಿನ ಕ್ಲಾಸ್ ಇವಾಗೆ ಹೇಳಿದ್ನಲ್ಲ, ಹಿಂದಿನದ್ರೊಳಗೆ ಮೊಸರಿಗೆ ಯಾವ ಅಂಶ ಕಂಡು ಬರುವಂತಹ ಆ್ಯಸಿಡ್ ಯಾವುದು ಅಂತಂದರೆ ಲ್ಯಾಕ್ಟಿಕ್ ಆ್ಯಸಿಡ್. ಅಂದರೆ ಇಂಡೈರೆಕ್ಟ್ಲಿ ಆಗಲಿ ಏನೇ ಕೇಳಿ ಮೊಸರಾಗಲಿ ಹಾಲಿನಾಗಲಿ ಏನೇ ಕಂಡು ಬರಲಿ ಅದು ಕೂಡ ಯಾವುದಕ್ಕೆ ಸಂಬಂಧ ಇರುವಂಥದ್ದು ಅಂತಂದರೆ ಲ್ಯಾಕ್ಟಿಕ್ ಆ್ಯಸಿಡ್. ಸ್ನಾಯುಗಳು ಆಯಾಸಗೊಂಡಾಗ ಲ್ಯಾಕ್ಟಿಕ್ ಆ್ಯಸಿಡ್ ಕಂಡು ಬರುವಂಥದ್ದು. ನಂತರ ಬಂದುಬಿಟ್ಟು ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಕಟ್ ಮಾಡಿದಾಗ ನಮ್ಮ ಕಣ್ಣಿಗೆ ನೀರು ಬರೋಕ್ಕೆ ಕಾರಣ ಏನು ಅಂತಂದರೆ ಸಲ್ಫರು. ಸೊ ಸಲ್ಫರ್ ಅಂತಂದರೆ ಗಂಧಕ, ಫಾಸ್ಫರಸ್ ಅಂದರೆ ರಂಜಕ. ಇಲ್ಲಿ ಡಿಫ್ರೆನ್ಸ್ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇಂಪಾರ್ಟೆಂಟ್ ಇದ್ದಾವೆ. ಸೊ ಕನ್ಫ್ಯೂಷನ್ ಪಾರ್ಟ್ ಕೂಡ ಆಗಿದೆ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಉಳ್ಳಾಗಡ್ಡಿಯಲ್ಲಿ ಕಂಡುಬರುವಂತಹ ಆ್ಯಸಿಡ್ ಯಾವುದು ಅಂತಂದರೆ ಸಲ್ಫರ್, ಅಂದರೆ ಸಲ್ಫೋನಿಕ್ ಆ್ಯಸಿಡ್ ಅಂತ. ಉಳ್ಳಾಗಡ್ಡಿಯಲ್ಲಿ ಕಂಡುಬರುವಂತಹ ಆ್ಯಸಿಡ್ ಯಾವುದು ಅಂತಂದರೆ ಸಲ್ಫೋನಿಕ್ ಆ್ಯಸಿಡ್. ನಂತರ ಬಂದುಬಿಟ್ಟು ಮಾವಿನಲ್ಲಿ ಜಾಸ್ತಿಯಾಗಿ ಮಾಲಿಕ್ ಆ್ಯಸಿಡ್ ಕಂಡುಬರುವಂಥದ್ದು. ಮಾಲಿಕ್ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸಿಟ್ರಿಕ್ ಆಮ್ಲ ಕೂಡ ಕಂಡುಬರುವಂಥದ್ದು. ಇಲ್ಲಿ ಮತ್ತೆ ಏನು ಕೇಳ್ತಾನಂದರೆ ಮಾಗಲು ಅಂತಂದರೆ ಮಾವು ಕಾಯಿ ಇದ್ದಾಗ ಹಣ್ಣಾಗ್ಲಕ್ಕ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡ್ತಾರೆ. ಇಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ. ಮತ್ತು ಸೇಬಿನಲ್ಲಿ ಕಂಡುಬರುವಂತಹದ್ದು ಕೂಡ ಮಾಲಿಕ್ ಆಮ್ಲನೇ ಕಂಡುಬರುತ್ತೆ, ಅದ್ರ ಜೊತೆಗೆ ಅಸ್ಕಾರ್ಬಿಕ್ ಆ್ಯಸಿಡ್ ಕೂಡ ಕಂಡುಬರುವಂಥದ್ದು. ಸೊ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕಂಡುಬರುವಂಥದ್ದು. ಸೊ ನೋಟ್ ಮಾಡ್ಕೊಳ್ಳಿ. ಇಂದಿನ ಜನರಲ್ ಸೈನ್ಸ್ ಟಾಪಿಕ್ ಬಂದುಬಿಟ್ಟು 19 ಯಾವ ನೈಸರ್ಗಿಕ ಜೈವಿಕ ಪದಾರ್ಥದಲ್ಲಿ ಯಾವ ಆಮ್ಲವನ್ನು ಒಳಗೊಂಡಿರುವಂಥದ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಅಂತ ಅಲ್ಲೇ ತಿಳಿಸಿದ್ದೀನಿ. ಸೊ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಒಂದೊಂದು ಪ್ರಶ್ನೆನೂ ನಮಗೆ ಒಂದೊಂದು ಹಂತ ತಲುಪೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪರ್ಫೆಕ್ಟ್ ಆಗ್ರಿ, ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡೋದು ಬಿಡ್ಲಕ್ಕೆ ಹೋಗಬೇಡ್ರಿ ಸ್ನೇಹಿತರೆ. ಇವಾಗ ಎಲ್ಲ ಜನರು ತುಳಜಾಪುರಕ್ಕೆ ಹೋಗೋಕ್ಕೆ ಟ್ರೈ ಮಾಡತ್ತಾರ, ಹೌದಲ್ಲ? ಅವರೆಲ್ಲ ಬರಿಗಾಲಿಂದ ಚಪ್ಪಲ್ ಹಾಕ್ಕೊಂಡು ಒಬ್ಬರು ಚಪ್ಪಲ್ ಹಾಕೊಳ್ದೆ ಹೋಗತ್ತಾರ. ನಾ ತುಳಜಾಪುರ ಹೋಗ್ಬೇಕಂತ ಹೇಳಿ ಮನೆಗೆ ಕುಂತಿದ್ರೆ ತುಳಜಾಪುರಕ್ಕೆ ಹೋಗಿ ಮುಟ್ಟಕ್ಕೆ ಸಾಧ್ಯ ಅದನ? ಅದು ಇಂಪಾಸಿಬಲ್ ಅದ. ಅವ್ರು ಸಣ್ಣ ಹೆಜ್ಜೆ ಹಾಕೋತಾನೆ ತುಳಜಾಪುರಕ್ಕೆ ಹೋಗಿ ಮುಟ್ಟತ್ತ. 300 ತನ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಹೋಗಿ ಮುಟ್ಟಕ್ಕೆ ಎಷ್ಟು 300 to 400 ಕಿಲೋಮೀಟರ್ ಬೈ ವಾಕ್ ಹೋಗತ್ತಾರ. ಸೊ ಅವ್ರು ಸಣ್ಣ ಹೆಜ್ಜೆಯಿಂದ ಆ ಪ್ರಯತ್ನದ ಮುಖಾಂತರ ಅವರು ತುಳಜಾಪುರಕ್ಕೆ ದೇವರನ್ನು ಮುಟ್ಟುತ್ತಿದ್ದಾರೆ. ಸೊ ನೀವು ಕೂಡ ಇವತ್ತು ನಾ ಹೇಳಿರುವಂತಹ ಸಣ್ಣ ಪುಟ್ಟ ಹೆಜ್ಜೆಗಳು ಕೂಡ ಕಾನ್ಸೆಪ್ಟಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಆ ಮುಂದೊಂದು ದಿನ ನಿಮಗೆ ಹೆಮ್ಮರವಾಗಿ ಆ ದೇವ್ರು ನಿಮ್ಗೆ ಪ್ರತ್ಯಕ್ಷ ಆಗ್ತಾನೆ. ದೇವ್ರು ಅಂತಂದರೆ ನೀವು ತಗೋಬೇಕಾಗಿರುವಂಥ ಜಾಬ್, ನಿಮ್ಮ ಮನೆಗೆ ಹೆಲ್ಪ್ ಆಗುವಂಥ ಜಾಬು, ಅದು ನೀನು ಈಗಿರುವ ಸಿಚುವೇಶನಿಂದ ಹೊರಗೆ ಬರೋಕ್ಕೆ ಒಂದು ಜಾಬ್ ಬೇಕು. ಸೊ ಎಲ್ಲರೂ ಪ್ರಯತ್ನ ಮಾಡಿ ಸ್ನೇಹಿತರೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳುತ್ತಾ, ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಿ ಅಂತ ಭಾವಿಸುತ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.